ಎಲ್ರಿಗೂ ನಮಸ್ಕಾರ. ತುಂಬ ಜನ ನನಗೆ ಸ್ಯಾಟಲೈಟ್ ರಿಂಗ್ ರೋಡ್ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರಿ ಲಾಸ್ಟ್ ಡೇಸಲ್ಲಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದು ನೀವೇನು ನೋಡ್ತಾ ಇದ್ದೀರೋ ಬೆಂಗಳೂರು ಔಟ್ಸ್ಕಟ್ಸಲ್ಲಿ ಸ್ಯಾಟಲೈಟ್ ರಿಂಗ್ ರೋಡ್ ಅಂತ ಮಾಡಬೇಕು ಅಂತ ಗುರುತಿಸಿದ್ದಾರೆ. ಸೊ ಇದು ಮಾಡಿರೋ ಉದ್ದೇಶ ಏನಂದರೆ ಬೆಂಗಳೂರಿಗೆ ಬರುವಂಥ ಲಾಜಿಸ್ಟಿಕ್ಸ್ ಅಂದರೆ ಟ್ರಕ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಔಟ್ಸ್ಕಟ್ಸಲ್ಲೇ ಹೋಗ್ಬಿಡ್ಲಿ ಅಂತ. ಸೊ ಇದು ಮಾಡಿರೋ ಉದ್ದೇಶ ಏನಂದರೆ ಎಲ್ಲ ಹೈವೇಗಳು ಏನಿದೆಯೋ ಬೆಂಗಳೂರಲ್ಲಿ ಅದನ್ನು ರಿಂಗ್ ರೋಡ್ ಥರ ಕನೆಕ್ಟಿವಿಟಿ ಮಾಡೋದೆ. ಓಕೆನಾ? ಇಲ್ಲಿ ಏನೇನಿದೆಯೋ ಬೆಂಗಳೂರಲ್ಲಿ ಯಾವ್ಯಾವ ತಾಲೂಕು ಇದೆಯೋ ಬೆಂಗಳೂರು ಸುತ್ತಮುತ್ತ ಅದನ್ನೆಲ್ಲ ಹಾಕಿದ್ದೀನಿ. ಸೊ ಇದ್ರ ಸಂಬಂಧ ಫಸ್ಟು ನೆಲಮಂಗಲ ತಾಲೂಕು ಬಂದು, ನೆಲಮಂಗಲ ತಾಲೂಕಿಂದ ದೊಡ್ಡಬಳ್ಳಾಪುರ ಬಂದು, ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿ ಬಂದು, ದೇವನಹಳ್ಳಿಯಿಂದ ಹೊಸಕೋಟೆಗೆ ಬಂದು, ಹೊಸಕೋಟೆಯಿಂದ ಹೊಸೂರಿಗೆ ಹೋಗಿ, ಅಂದರೆ ತಮಿಳ್ನಾಡಲ್ಲಿ ಹೊಸೂರಿಗೆ ಹೋಗಿ, ಹೊಸೂರಿಂದ ಆನೇಕಲ್ಗೆ ಬಂದು, ಆನೇಕಲ್ಲಿಂದ ಆರೋಹಳ್ಳಿ, ಇದು ಹೊಸ ತಾಲೂಕು, ಆರೋಹಳ್ಳಿ ತಾಲೂಕಿಂದ ರಾಮನಗರದಿಂದ ಮಾಗಡಿಯಿಂದ ತಿರ್ಗಾ ನೆಲಮಂಗಲ. ಇದು ಒಂದು ಸರ್ಕಲ್ ಥರ ಬರುತ್ತೆ. ಇದು ಆ್ಯಸ್ ಪರ್ ದ ಪ್ಲ್ಯಾನು ಈ ಥರ ಮಾಡಬೇಕು ಅಂತ ಇರೋದು. ಕಾಣ್ತಿದೆಯಾ? ಈ ಸಂಬಂಧ ಆಲ್ರೆಡಿ ಈ ಸ್ಟ್ರೆಚ್ ಏನಿದೆಯೋ ಈ ದಾವಸ್ಪೇಟೆಯಿಂದ ಹೊಸಕೋಟೆ, ದಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಏನಿದೆಯೋ ಇದು ಆಲ್ರೆಡಿ ಆಗ್ಬಿಟ್ಟಿದೆ. ಲಾಸ್ಟ್ 2 ವರ್ಷದಿಂದ ಮಾಡಿದ್ದಾರೆ. ನಿಮಗೆಲ್ಲ ನೋಡಿರ್ತೀರ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ ಇದೆಲ್ಲ ಕನೆಕ್ಟಿವಿಟಿ. ಓಕೆನಾ? ಇದನ್ನು ಬೈಪಾಸ್ ಮಾಡಿದ್ದಾರೆ. ಇದೆಲ್ಲ ಹೊಸ್ದಾಗಿ ಮಾಡಿರೋದು. ದೇವನಹಳ್ಳಿ ಔಟ್ಸ್ಕಟ್ಸಲ್ಲೂ ಈ ಥರ ಮಾಡಿದ್ದಾರೆ. ತೆಗೆದುಬಿಡ್ತೀನಿ ಒಂದು ನಿಮಿಷ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ಲ್ಯಾಂಡ್ ಇಲ್ಲೆಲ್ಲ ಸಿಕ್ಕಾಪಟ್ಟೆ ರೈಸ್ ಆಗೋಯ್ತು ಇದಾಗಿರೋದ್ರಿಂದ. ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇದು ಆ್ಯಕ್ಚುಲಿ. ಸೊ ಇಲ್ಲಿ ಹಿಂಗೆ ಹೊಸಕೋಟೆ ಹತ್ರ ಬರುತ್ತೆ. ಹೊಸಕೋಟೆಯಿಂದ ಇಲ್ಲಿ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ಸು ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ. ಸೊ ಇದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ. ಸೊ ಇದೇ ರೀತಿ ಕೆಳಗಡೆ ಹೋದಾಗ ಹೊಸೂರು ಕಡೆ ಹೋಗುತ್ತೆ. ಹೊಸೂರು ಕಡೆ ಹೋಗಿ ಇಲ್ಲಿರೋ NHನ ಕನೆಕ್ಟ್ ಆಗುತ್ತೆ. NH44 ಅಂದರೆ ನಿಮ್ಗೆ ಇಲ್ಲಿ ದೇವನಹಳ್ಳಿ ಹತ್ರ ಸ್ಟಾರ್ಟ್ ಆಗುತ್ತಲ್ಲ, ಅದೇ ಹಿಂಗೆ ಬೆಂಗಳೂರು ಒಳಗಡೆ ಬಂದು ಹೋಗ್ತಿತ್ತು ಮುಂಚೆ. ಸೊ ಸಾಕಷ್ಟು ಟ್ರಾಫಿಕ್ ಆಗ್ತಿತ್ತು ರಿಂಗ್ ರೋಡಲ್ಲೆಲ್ಲ ಬಂದು ಹೋಗ್ಬೇಕಾಯ್ತು. ಸೊ ಇದು ಮಾಡೋದ್ರಿಂದ ಹಿಂಗೆ ಶಾರ್ಟ್ಕಟ್ ಹೋಗ್ಬಿಡ್ಬೋದು. ಆಯಿತಾ? ಈಗ ಡೀಪರು ಎಲ್ಲಿ ಕರೆಂಟ್ ಸ್ಟೇಟಸ್ ಏನಿದೆ, ಸೊ ಎಲ್ಲಿದ್ದೀರಿ ನಾವು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ನಾನು ಆಗಲೇ ಹೇಳ್ದಂಗೆ ದಾವಸ್ಪೇಟೆಯಿಂದ ಹೊಸಕೋಟೆ ಫುಲ್ ಕಂಪ್ಲೀಷನ್ ಆಗಿದೆ. ಹೊಸಕೋಟೆಯಿಂದ ಹೊಸೂರು ಸೆಕ್ಷನ್ನು ಏನಿದೆಯೋ ಅದು ಕನ್ಸ್ಟ್ರಕ್ಷನ್ನು ಆನ್ಗೋಯಿಂಗು. ಈ ಸೆಕ್ಷನ್ ಏನಿದೆಯೋ ಇದು ಕನ್ಸ್ಟ್ರಕ್ಷನ್ ಆನ್ಗೋಯಿಂಗು. ಸೊ ಇದು ಆಲ್ಮೋಸ್ಟ್ ಕಂಪ್ಲೀಷನ್ಗೆ ಬಂದಿದೆ. ಅದಲ್ದಿರ ಈಗ ರೀಸೆಂಟಾಗಿ ಫಾರೆಸ್ಟ್ ಅಪ್ರೂವಲ್ ಸಿಕ್ಕಿದೆ ಈ ಸೆಕ್ಷನ್ಗೆ. ಸೊ ಇದೆಲ್ಲ ಸೆನ್ಸಿಟಿವ್ ಝೋನು, ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಫಾರೆಸ್ಟ್ ಏರಿಯಾ. ಸೊ ಇಲ್ಲಿ ಫಾರೆಸ್ಟ್ ಅಪ್ರೂವಲ್ ಸಿಕ್ಕಿದೆ. ಸೊ ಹಾಗಾಗಿ ಇಲ್ಲಿ ತಮಿಳ್ನಾಡು ಬಾರ್ಡ್ರಲ್ಲಿ ಊರುಗಳು ನೋಡ್ಕೊಳ್ಳಿ. ಇಲ್ಲಿ ಮೀಸ್ಕೆನಹಳ್ಳಿ, ವೆಂಕನಹಳ್ಳಿ ಮತ್ತು ಪತ್ತನಗೆರೆ ಗೊಳ್ಳಹಳ್ಳಿ, ಅಕ್ಸೇನ ತಿಮ್ಮೇನಹಳ್ಳಿ, ತಿಮ್ಸಂದ್ರ, ಇಲ್ಡುವಾಡಿ, ಉಪ್ಪಾರದ ದೊಡ್ಡಿ, ಅಮ್ಮತ್ತೀರು ದೊಡ್ಡಿ ಎಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಬಂದು ಬನವಾಸಿ ಅಂತೆ, ಮಾರಗಸನಹಳ್ಳಿ, ಬೊಬ್ರನ ದೊಡ್ಡಿ, ಆನೆ ಹೊಸಹಳ್ಳಿ, ಇದೆಲ್ಲ ಆರೋಹಳ್ಳಿ ತಾಲೂಕಲ್ಲಿದೆ. ನಾವು ಉಚ್ಚೇಗೌಡನ ದೊಡ್ಡಿ. ಸೊ ಈ ಥರ ಬರುತ್ತೆ. ಸೊ ಹೊಸೂರಿಂದ ಕರ್ನಾಟಕಕ್ಕೆ ಬಂದು ಆನೇಕಲ್ ತಾಲೂಕಿಗೆ ಬಂದು ಆರೋಹಳ್ಳಿ ತಾಲೂಕಿಗೆ ಬಂದು ಈಗ ಕನಕಪುರ ತಾಲೂಕು ಅನಿಸುತ್ತೆ. ಇಲ್ಲಿ ಸ್ವಲ್ಪ ಬಾರ್ಡ್ರು, ಇಲ್ಲಿ ಕನಕಪುರ ತಾಲೂಕು ಟಚ್ ಆಗಿ ಇದು ಕನಕಪುರ ರೋಡು ಟಚ್ ಆಯ್ತು. ಇಲ್ಲಿ ನೋಡಿದ್ರಲ್ಲ, ಅದೇ ರೀತಿ ಮುಂದಕ್ಕೆ ಬಂದು ನಾನು ಮೇಜರ್ ಊರುಗಳು ಹೇಳ್ತಾ ಇದ್ದೀನಿ ಇಲ್ಲಿ ಬರೋವು. ಅಂಜಿನವಾಡಿಯಿಂದ ಬಂದು ರಾಮನಗರ್ ಔಟ್ಸ್ಕಟ್ಸಲ್ಲಿ ಬರುತ್ತೆ. ಬಸವನಪುರ, ಮಾದಾಪುರ, ಗೌಡನ ದೊಡ್ಡಿ, ಮುನಿಯಪ್ಪನ ದೊಡ್ಡಿ, ಹತ್ತಿನಗೆರೆ, ಹುಂಚಿಕುಪ್ಪೆ,
ಇಲ್ಲಿ ಮಾಗಡಿ ಹತ್ರ ಗುಮ್ಸಂದ್ರದ ಹತ್ರ ಡೈವಿಷನ್ ತಗೊಂಡು ಆನಂದ್ ನಗರ ಅಂತೆ, ತೋರೆಪಾಳ್ಯ, ಬೆಲ್ಲಗುಬ್ಬೆ, ಶ್ರೀಗಿರಿಪಾಳ್ಯ, ಸಿಂಗಿರಿಪಾಳ್ಯ ಗುಡೇಮಾರನಹಳ್ಳಿ ಹತ್ರ ಬಂದು ಇಲ್ಲಿ ಹಾಸನ್ ರೋಡ್ ಏನಿದೆ ಹೈವೇ ಅದು ಟಚ್ ಆಗುತ್ತೆ. ಅದು ಟಚ್ ಹಾಕ್ಕೊಂಡು ರಂಗಣ್ಣನ ಬೆಟ್ಟ, ಮೊಂಗನಹಳ್ಳಿ, ಶಿವಗಂಗೆ, ಕಂಬಾಳ, ಶಿವಗಂಗೆ ಬಂದು ಅದೇ ರೀತಿ ಮುಂದಕ್ಕೆ ದಾವಸ್ಪೇಟೆ ಹತ್ರ ಬಂದು ಟಚ್ ಆಗುತ್ತೆ. ತುಮಕೂರು ರೋಡ್ ಟಚ್ ಆಗಿ ಅದೇ ರೀತಿ ಇವಾಗಿರೋ ರೋಡ್ನ ಹತ್ರ ಓಬಳಾಪುರ ಹತ್ರ ಟಚ್ ಆಗುತ್ತೆ. ಇದು ಒಂದು ಸರ್ಕಲ್ ರೀತಿ ಬೆಂಗಳೂರು ಔಟ್ಸ್ಕಟ್ಸಲ್ಲಿ ಕನೆಕ್ಟಿವಿಟಿ ಆಗುತ್ತೆ. ಆಯಿತಾ? ಇದು ಮಾಡ್ತಾರೋ ಉದ್ದೇಶ ಏನು ಅಂತ ಕೇಳೋದಾದರೆ, ಸೊ ಇದು ಮಾಡ್ತಾರೋ ಉದ್ದೇಶ ಏನಪ್ಪ ಅಂದರೆ, ಬೆಂಗಳೂರಿನ ಔಟ್ಸ್ಕಟ್ಸಲ್ಲಿ ಟ್ರಕ್ಗಳನ್ನೆಲ್ಲ ಮೂವ್ಮೆಂಟ್ಗಳಿಗೆ ಈಸಿ ಆಗುತ್ತೆ. ಯಾರಾದರೂ ತುಮಕೂರು ರೋಡಿಂದ ಹೊಸೂರು ರೋಡ್ಗೆ ಹೋಗಬೇಕು ಅಂದರೆ ಬೆಂಗಳೂರಿಗೆ ಬರ್ದಿರನೇ ಔಟ್ಸ್ಕಟ್ಸಲ್ಲೇ ಹೋಗ್ಬಿಡ್ಬೋದು. ಅದು ಉದ್ದೇಶ. ಇದರಿಂದ ನಿಮಗೆ ಇಲ್ಲೆಲ್ಲ ರಾಮನಗರ ಸುತ್ತಮುತ್ತ ಲ್ಯಾಂಡು ತುಂಬ ಬೆಳೆ ಬರುತ್ತೆ. ಇಲ್ಲಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹತ್ರನೂ ಅದೇ ರೀತಿ ಆಗಿದ್ದು. ಈ ರೋಡ್ ಮಾಡಿದ್ರಿಂದ ತುಂಬ ಫಾಸ್ಟಿಗೆ ಲ್ಯಾಂಡ್ ಅಪ್ರಿಷಿಯೇಷನ್ ಆಯಿತು. ಅದೇ ರೀತಿ ಇತ್ತ ಕಡೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ದಯವಿಟ್ಟು ಇನ್ವೆಸ್ಟ್ ಮಾಡೋಂಗಿದ್ರೆ ಮಾಡಿ. ಸರ್ವೆ ನಂಬರ್ ಯಾವುದ್ಯಾವ್ದ್ರಲ್ಲಿ ಹೋಗುತ್ತೆ, ವಿಲೇಜು ಎಲ್ಲ ನನ್ನ ಹತ್ರ ಮಾಹಿತಿ ಇದೆ. ಓಕೆನಾ? ನೋಡಿ, ಯಾವ್ದಾವ್ದು ವಿಲೇಜಲ್ಲಿ ಹೋಗುತ್ತೆ ಅನ್ನೋದು ಮಾಹಿತಿ ಇದೆ. ಅದೆಲ್ಲ ಹೇಳ್ತಾ ಹೋದರೆ ನಿಮಗೆ ಇವತ್ತೆಲ್ಲ ಕೊಟ್ಟರು ಸಾಲಲ್ಲ ನಿಮಗೆ. ನೋಡಿ, ಯಾವುದ್ಯಾವ್ದು ಊರಲ್ಲಿ ಹೋಗುತ್ತೆ ಎಲ್ಲ ಇದೆ ನನ್ನ ಹತ್ರ. ಹಿಂಗೆ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಸಾಕು ಯಾವ ಊರು ಅಂತ ಹೇಳುತ್ತೆ ನನ್ನ ಹತ್ರ. ಆಯಿತಾ? ಸೊ ನಿಮಗೆ ಬೇಕಾ ಸರ್ವೆ ನಂಬರ್ ಸಮೇತ ನನ್ನ ಹತ್ರ ಇದೆ ಡೇಟಾ, ಅದನ್ನು ಮಾತಾಡೋಣ ನೆಕ್ಸ್ಟು. ಸೊ ಕಾಂಟ್ಯಾಕ್ಟ್ ಮಾಡಿ. ಡೌಟ್ಸ್ ಇದ್ದರೆ ನನ್ನ ಹತ್ರ ಏನಾದ್ರು ಕೇಳಿ. ರಾಜಕಾಲುವೆ ಮೇಲೆ ಹೋಗುತ್ತಾ, ನಿಮ್ಮ ಜಮೀನು ಹತ್ರ ಹೋಗುತ್ತಾ, ಎಲ್ಲ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಬೆಂಗಳೂರು ಸುತ್ತಮುತ್ತ ಏನೇ ಇದೆಯೋ ಅದೆಲ್ಲ ವಿಲೇಜ್ನೂ ನನ್ನ ಹತ್ರ ಇದೆ ಡೇಟಾ. ಆಯಿತಾ? ತುಂಬ ಜನ ಇದ್ರ ಬಗ್ಗೆ ಕೇಳಿದ್ದೀರಾ, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಸೊ ಲ್ಯಾಂಡ್ ಅಪ್ರಿಷಿಯೇಷನ್ನ ಅಡ್ವಾಂಟೇಜ್ ನೀವು ತೊಗೊಬೇಕು ಅಂದರೆ ಈ ಥರ ಮಾಹಿತಿಗಳನ್ನ ತಿಳ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಲಕ್ಷ್ಮೀಪುರ ನೋಡಿ ಎಲ್ಲ ಇದೆ, ಯಾವುದೇ ಊರಲ್ಲಿ ಹೋಗುತ್ತೆ ಏನು ಅಂತ. ನನ್ನ ವೀಡಿಯೋ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಮತ್ತಷ್ಟು ವೀಡಿಯೋಗಳನ್ನ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಕನ್ನಡ ಕಂಟೆಂಟ್ನ ಬೆಳೆಸಿ. ಸೊ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.